ಅಶ್ವದ ಜೊತೆಯಲ್ಲಿ ಹೋದ ಬೆಂಗಾವಲಿನ ಪಡೆಯನ್ನು ಹಿಂಬಾಲಿಸಿದವರಲ್ಲಿ. ಹೌದು ಪ್ರಭು. ವರ್ಷ ಕಳೆಯುವ ಪೂರ್ವದಲ್ಲಿ ಏಕಾಕಿಯಾಗಿ ಹೀಗೆ ದಯನೀಯಾವಸ್ಥೆಯಲ್ಲಿ ಮರಳಬೇಕು ಅಂತಾರೆ. ಏನಾಯಿತು? ಏನು ಅನಿವಾರ್ಯ ಸ್ಥಿತಿಯೊಂದು ನಮ್ಮ ಪಾಲಿಗೆ ಬಂದೊದಗಿದೆ ಪ್ರಭು. ಎಲ್ಲಿ, ಯಾರಿಂದ, ಹೇಗೆ? ಅನೇಕ ರಾಜ್ಯವನ್ನು ಗೆದ್ದು ಹಾಗೆ ಕಪ್ಪ ಕಾಣಿಕೆಗಳನ್ನು ಸಂಗ್ರಹಿಸಿ ಹೀಗೆ ನಮ್ಮ ಕುದುರೆಯು ಬರಬರುತ್ತಾ ಸರಾಯು ತಟಕದ ಹತ್ರ ಒಂದು ಋಷ್ಯಾಶ್ರಮವನ್ನು ಪ್ರವೇಶವಾಯಿತು ಪ್ರಭು. ಋಷ್ಯಾಶ್ರಮ? ಹೌದು. ಆ ಋಷ್ಯಾಶ್ರಮದಲ್ಲಿ ಒಟ್ಟುವಳಿಪುರು ಕುದುರೆಯನ್ನು ಕಟ್ಟಿದ್ರು ಪ್ರಭು. ಬಿಡಿಸಿಕೊಳ್ಳಕ್ಕೆ ಹೋದಂತ ನಮ್ಮ ಅಯೋಧ್ಯೆಯ ಸಮಸ್ತ ಸೇನೆಯೆಲ್ಲವೂ ಜರಾಶಾಯಿ ಆಯಿತು ಪ್ರಭು. ಜರಾಶಾಯಿ ಅವಕಾಶಕ್ಕಾಗಿ ಯಾಚಿಸಿದ ಸೇವಾರ್ಥವಾಗಿ ಶತ್ರುಘ್ನ ಉಳಿದ ಎಲ್ಲ ವೀರರ ಜೊತೆಯಲ್ಲಿ ಅವರನ್ನೇ ತುರಗದ ಹಿಮ್ಮಾರಕರಾಗಿ ಕಳೆಯುತ್ತವರು ಪರ್ಯಾಪ್ತರಿದ್ದಾರೆ. ಅವರು ಜಗಜಗದಲ್ಲಿ ದೇವತಾ ಸಾನ್ನಿಧ್ಯವನ್ನು ಹೊಂದಿದ ಅಶ್ವ ಎಲ್ಲೆಲ್ಲಿ ಹೋಗುತ್ತದೋ ಹಿಂಬಾಲಿಸಿದ ವಂದಿಸಿದ ಅಜಗುಳ್ಳಂತಹ ಪ್ರಭುಗಳನ್ನು ಸದಬಡಿಯುವುದಕ್ಕೆ, ಕಪ್ಪವನ್ನು ಸಂಗ್ರಹಿಸುವುದಕ್ಕೆ ಅವನು ಪರ್ಯಾಪ್ತ. ಜೊತೆಯಲ್ಲೇ ಹೋದ ವೀರರು ಕೂಡ ಪರ್ಯಾಪ್ತರೇ ಇತ್ತು. ಆದರೆ ಬಂದಾಡ್ತಾ ಇರುವ ವರ್ತಮಾನ ಎಲ್ಲ ರಾಜಾಧಿರಾಜರುಗಳನ್ನು ಗೆಲ್ಲುವಲ್ಲಿ ಪರ್ಯಾಪ್ತರಾದರೂ ಕೂಡ ಋಷ್ಯಾಶ್ರಮದ ವಟುಗಳು ಅದು ಈರುವರು ನಮ್ಮ ಹೆಜ್ಜೆಗೆ ಕಂಟಕರಾಗಿ ಪರಿಣಮಿಸಿದೆ. ಶತ್ರುಘ್ನನು ಹತಪ್ರಭರಾಗಿ ಧರಾಶಾಯಿಯಾಗಿ ಇಲ್ಲ ಮಧ್ಯದಲ್ಲೇ ಸ್ತಬ್ಧವಾಗುವಂತಹ ವರ್ತಮಾನ. ಇದನ್ನು ಹೇಗೆ ಗ್ರಹಿಸಬೇಕು ಅಂತ ನಾಸ್ತಿಕರಾದಂತಹ ಯಜ್ಞ ವಿರೋಧಿಗಳಿಂದ ಯಜ್ಞಕ್ಕೆ ತಡೆ ಬಂದರೆ ಅರ್ಥೈಸಿಕೊಳ್ಳುವುದು ಸಾಧ್ಯ. ಆದರೆ ಒಂದು ಋಷ್ಯಾಶ್ರಮದ ಸಂಸ್ಕಾರದಲ್ಲಿ ಬೆಳೆದಂತಹ ವಟುಗಳು, ಅಸಾಮಾನ್ಯವೆನಿಸಿದಂತಹ ವೀರರಲ್ಲಿ ಶತ್ರುಘ್ನಾದಿಗಳನ್ನು ಸದಬಡಿಯುವಲ್ಲಿ ಪರ್ಯಾಪ್ತರಾಗ್ತಾರೆ ಅಂತ ಇಲ್ಲ. ಭೂತನೇನೋ ತನ್ನ ಮಧ್ಯ ಬುದ್ಧಿಯಲ್ಲಿ ತೋಚಿದ್ದನ್ನು ಬಂದರುಹಿತ ವಾಕ್ಯ ಸತ್ಯವೇ ಇರಬಹುದು, ಆದರೆ ಹಿನ್ನೆಲೆ ಅವ ಗ್ರಹಿಸಿದಷ್ಟೇ ಅಲ್ಲ ಎಂಬುದು ಸ್ಪಷ್ಟ. ಇಲ್ಲಿ ಯಜ್ಞಮಂಟಪದಲ್ಲಿ ದೀಕ್ಷಿತನಾಗಿರುವಂತಹ ನಾನು ಇಲ್ಲಿಂದಲೇ ಯೋಚಿಸಿದರೆ ಇದು ಪರ್ಯಾಪ್ತವಾದ ಪರಿಹಾರವನ್ನು ಕಾಣುವುದಕ್ಕೆ ಅಸಾಧ್ಯ. ಹಾಗೆ ಅಂತ ಅಲ್ಲಿ ಹೋಗದೆ ತಿಳಿಯುವಂತಿಲ್ಲ. ಹೋಗಬೇಕಾದ ನಾನು ಯಜ್ಞ ದೀಕ್ಷೆಯನ್ನು ಬಿಟ್ಟು ಹೋಗುವಂತಿಲ್ಲ. ಸರಿ ನಾನೇ ಹೋಗಬೇಕಾದರೆ ನಾನಾಗಿ ಕಳುಹಬಹುದಾದದ್ದು ಯಾರು ಎಂದು ಯೋಚಿಸಿದರೆ ನೆರಳಿನಂತೆ ಬದುಕಲ್ಲಿ ಅನುಸರಿಸಿದ ಸೌಮಿತ್ರಿಯಲ್ಲಿ ಲಕ್ಷ್ಮಣ